ಕೊಕ್ಕರೆಗಳ ಹಿಂಡೊಂದು ಸಮುದ್ರದ ಮೇಲೆ ಹಾರುತ್ತಾ ಒಮ್ಮೆ ಸಮುದ್ರದ ಮಧ್ಯಭಾಗದಲ್ಲಿರುವ ಒಂದು ದ್ವೀಪವನ್ನು ತಲುಪಿತು. ಆ ದ್ವೀಪ ಅತ್ಯಂತ ವಿಶಾಲವಾಗಿ ಸುಂದರವಾಗಿತ್ತು. ಕೊಕ್ಕರೆಗಳಿಗಂತೂ ಸಂಭ್ರಮವೋ ಸಂಭ್ರಮ. ಅಲ್ಲಿ ಬೇಕಾದಷ್ಟು ಸಮುದ್ರದ ಜೀವಿಗಳ ಆಹಾರವಿತ್ತು. ಬಿಸಿಲು, ಗಾಳಿ, ಹವೆ ಎಲ್ಲವೂ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ಅವುಗಳನ್ನು ತಿನ್ನುವ ಶತ್ರು ಪ್ರಾಣಿಗಳು ಕೂಡ ಯಾವುವೂ ಅಲ್ಲಿ ಇರಲಿಲ್ಲ. ಅಲ್ಲಿ ಇರುವಷ್ಟು ದಿನ ಕೊಕ್ಕರೆಗಳಿಗೆ ಸ್ವರ್ಗ ಸಮಾನವಾಗಿತ್ತು. ನಾವೇಕೆ ಇಲ್ಲೇ ಇರಬಾರದು ಎಂದು ಹಿಂಡು ಯೋಚಿಸಲಾರಂಭಿಸಿತು. ತಿನ್ನಲು ಹೇರಳವಾಗಿ ಆಹಾರ, ಓಡಾಡಲು ಸ್ಥಳ, ಜೊತೆಗೆ ಶತ್ರುಗಳ ಭಯವೇ ಇಲ್ಲ. ಹೀಗಿರುವಾಗ ಒಂದು ಸ್ವಲ್ಪ ದಿನಗಳ ನಂತರ ಮುದಿಕೊಕ್ಕರೆಯೊಂದು ಇಡೀ ಹಿಂಡನ್ನು ಕರೆದು, ನಾವು ಇದೇ ರೀತಿ ತಿಂದುಂಡು ಆರಾಮವಾಗಿ ಇದ್ದರೆ, ಸವಾಲುಗಳನ್ನು ಸ್ವೀಕರಿಸದೇ ಇದ್ದರೆ ಆಲಸಿಗಳಾಗಿ ಹೋಗುತ್ತೇವೆ. ನಮ್ಮಲ್ಲಿ ಎಷ್ಟೋ ಕೊಕ್ಕರೆಗಳು ಈಗ ಸುಮಾರು ದಿನದಿಂದ ಹಾರುವುದನ್ನೇ ಬಿಟ್ಟಿವೆ. ಇದೇ ರೀತಿಯಾದರೆ ನಾವು ಹಾರುವುದನ್ನೇ ಮರೆತು ಬಿಡುತ್ತೇವೆ. ಬನ್ನಿ, ನಾವೆಲ್ಲರೂ ಮರಳಿ ನಮ್ಮ ಕಾಡಿಗೆ ಹೋಗೋಣ. ಅಲ್ಲಿ ಸವಾಲುಗಳೊಂದಿಗೆ ಬದುಕನ್ನು ಸ್ವೀಕರಿಸೋಣ. ಆಗ ನಾವೆಲ್ಲರೂ ಚುರುಕಾಗಿರುತ್ತೇವೆ ಎಂದು ಬುದ್ಧಿ ಹೇಳಿತು. ಮುದಿಕೊಕ್ಕರೆಯ ಮಾತನ್ನು ಕೇಳಿ ಯುವ ಕೊಕ್ಕರೆಯೊಂದು ನಕ್ಕು, ಯಾರಾದರೂ ಬುದ್ಧಿ ಇರುವವರು ಮಾಡುವ ಕೆಲಸವೇ ಇದು. ನಮಗೆ ಒಂದು ಜನ್ಮಕ್ಕಾಗುವಷ್ಟು ಇಲ್ಲೆಲ್ಲ ಅನುಕೂಲಗಳು ಇರುವಾಗ ಮತ್ತೆ ಆ ಕಾಡಿಗೆ ಹೋಗಿ ಶತ್ರುಗಳ ಬಾಯಿಗೆ ಏಕೆ ಆಹಾರವಾಗಬೇಕು? ನೀನು ಬೇಕಾದರೆ ಹೋಗು, ನಾವಿಲ್ಲೇ ಇರುತ್ತೇವೆ ಎಂದು ಅಹಂಕಾರದಿಂದ ಮಾತನಾಡಿದವು. ಯಾರು ಬರಲಿ ಬಿಡಲಿ, ನಾನು ಮಾತ್ರ ಮರಳಿ ಅದೇ ಕಾಡಿಗೆ ಹೋಗುತ್ತೇನೆ ಎಂದು ನಿರ್ಧರಿಸಿದ ಮುದಿಕೊಕ್ಕರೆ ಮತ್ತೆ ಒಂಟಿಯಾಗಿ ಅದೇ ಕಾಡಿಗೆ ಹಾರಿ ಬಂದಿತು. ಒಂದಷ್ಟು ತಿಂಗಳ ನಂತರ ಮತ್ತೆ ದ್ವೀಪದಲ್ಲಿದ್ದ ತನ್ನ ಹಿಂಡಿನ ನೆನಪಾಗಿ ಅವರೆಲ್ಲ ಹೇಗಿದ್ದಾರೆ ನೋಡೋಣವೆಂದು ಮುದಿಕೊಕ್ಕರೆ ದ್ವೀಪಕ್ಕೆ ಹಾರಿ ಬಂದಿತು. ಅಲ್ಲಿ ನೋಡಿದರೆ ಕೊಕ್ಕರೆಗಳೆಲ್ಲ ನರಳಾಡುತ್ತಾ ಬಿದ್ದಿದ್ದವು. ಎಷ್ಟೋ ಕೊಕ್ಕರೆಗಳು ಸತ್ತು ಶವವಾಗಿದ್ದವು. ಅರೆ, ಇದೇನಾಗಿ ಹೋಯಿತು ಎಂದು ದುಃಖದಿಂದ ಮುದಿಕೊಕ್ಕರೆ ನರಳುತ್ತಿದ್ದ ಕೊಕ್ಕರೆಯನ್ನು ಕೇಳಿದಾಗ, ಅದು ಅಜ್ಜ, ನೀವು ಅಂದು ಹೇಳಿದ ಬುದ್ಧಿ ಮಾತನ್ನು ನಾವು ಕೇಳಬೇಕಾಗಿತ್ತು. ನಾವು ನಿಮ್ಮ ಮಾತನ್ನು ಕೇಳಿದ್ದರೆ ಶತ್ರುಗಳ ಮಧ್ಯೆಯೂ ಚುರುಕಾಗಿ ಬದುಕನ್ನು ನಡೆಸುತ್ತಿದ್ದೇವೇನೋ. ಆದರೆ ಇಲ್ಲಿ ಬರೀ ಮೋಜು ಮಸ್ತಿ ತಿಂದುಂಡು ಹಾರಲು ಮರೆತು ಸುಖವಾಗಿದ್ದ ನಮಗೆ ಆಪತ್ತೊಂದು ಬಂದೊದಗಿತು. ಬೇಟೆಗಾರರ ಹಡಗೊಂದು ಬಂದು ಇಲ್ಲಿ ಲಂಗರು ಹಾಕಿತು. ಬೇಟೆಗಾರರು ತಮ್ಮ ಜೊತೆ ಕರೆತಂದಿದ್ದ ನಾಯಿಗಳು ಈ ದ್ವೀಪದ ಮೇಲೆ ಒಂದಷ್ಟು ದಿನ ನಮ್ಮನ್ನೆಲ್ಲ ನೋಡುತ್ತಾ ತಿರುಗಾಡಿದವು. ಆದರೆ ಕೆಲ ದಿನಗಳಲ್ಲಿ ಆ ನಾಯಿಗಳಿಗೆ ನಾವು ಹಾರಲಾಗದೆಂದು ಗೊತ್ತಾದಾಗ ದಿನವೂ ನಮ್ಮನ್ನು ಬೇಟೆಯಾಡಿ ತಿನ್ನಲಾರಂಭಿಸಿದವು. ನಮ್ಮಲ್ಲಿ ಬಹಳಷ್ಟು ಕೊಕ್ಕರೆಗಳು ಹಾರಲು ಬರದೆ, ಓಡಲು ಆಗದೆ ಆ ನಾಯಿಗಳ ಬಾಯಿಗೆ ಸಿಕ್ಕಿ ನರಕ ಯಾತನೆ ಅನುಭವಿಸುತ್ತಿವೆ ಎಂದವು. ಕಥೆ ಚಿಕ್ಕದಾದರೂ ಇದು ನಮಗೆ ಕೊಡುವ ನೀತಿ ಬಹಳ ದೊಡ್ಡದು. ಎಲ್ಲಿಯವರೆಗೆ ಜೀವನದ ಸವಾಲುಗಳನ್ನು ಸ್ವೀಕರಿಸುತ್ತಾ, ಕಷ್ಟಗಳನ್ನು ಎದುರಿಸುತ್ತಾ ಮನಸ್ಸು ಗಟ್ಟಿ ಮಾಡಿಕೊಂಡು ಬದುಕುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮಲ್ಲಿ ಬದುಕುವ ಕಿಚ್ಚು ಜಾಗೃತವಾಗಿರುತ್ತದೆ. ಆದರೆ ನಮಗೆಲ್ಲ ಅನುಕೂಲಗಳು ಸಿಕ್ಕು ನಾವು ಕಷ್ಟಗಳನ್ನೇ ನೋಡದೆ ಹೋದರೆ, ಎಲ್ಲವೂ ನಮಗೆ ಅನುಕೂಲಕರವಾಗಿದ್ದರೆ, ಹೋರಾಟದ ಮನಸ್ಥಿತಿಯೇ ಇಲ್ಲದೆ ಹೋದರೆ ಬದುಕಿನ ಒಂದು ಪುಟ್ಟ ಹೊಡೆತವೂ ಕೂಡ ನಮಗೆ ಮಾರಕವಾಗುತ್ತದೆ. ಆದ್ದರಿಂದಲೇ ಸದಾ ಕಂಫರ್ಟ್ ಝೋನ್ನಲ್ಲಿ ಬದುಕದೆ ಆ ಕಂಫರ್ಟ್ ಝೋನ್ನಿಂದ ಆಚೆಗೆ ಬಂದು ಬದುಕಿನ ನಿಜವಾದ ಸವಾಲುಗಳನ್ನು ಎದುರಿಸಬೇಕು. ಆಗ ಮಾತ್ರ ನಾವು ಬೆಳೆಯಲು ಸಾಧ್ಯ, ನಮ್ಮತನವನ್ನು ಉಳಿಸಿಕೊಂಡು ಬದುಕಲು ಸಾಧ್ಯ.